ಒಂದು ಕಡೆ ಪಾಕ್ ಸೈನಿಕರಿಗೆ ಬಲೂಚಿಸ್ತಾನದ ಗಂಡಾಂತರ ಒಂದು ಕಡೆ ಇದೆ. ಇದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್. ಇದು ನೋಡಿ, ಎಂಥ ಆಯಕಟ್ಟಿನ ಸ್ಥಿತಿಗೆ ಪಾಕಿಸ್ತಾನ ಬಂದುಬಿಟ್ಟಿದೆ ಅಂತ ಹೇಳಿದ್ರೆ ತ್ರಿಶಂಕುಗಿಂತ ಮೋಸ ಇದು. ಈ ಕಡೆ ಭಾರತದವರು ಪಾಕಿಸ್ತಾನಕ್ಕೆ ಒಂದು ಹಾವಳಿ ಕೊಡ್ತಾ ಇದ್ದಾರೆ ಅಲ್ಲಿ. ಆ ಕಡೆ ಬಲೂಚಿಸ್ತಾನ ಕೂಡ ಪಾಕಿಸ್ತಾನದ ಯೂನಿಫಾರ್ಮ್ ಅಥವಾ ಸೈನಿಕರ ಯೂನಿಫಾರ್ಮ್ ಕಂಡ್ರೆ ಸಾಕು ಅವ್ರ ತಲೆ ತೆಗಿತಾ ಇದ್ದಾರೆ. ಬಲೂಚಿಸ್ತಾನ ಇನ್ನೊಂದು ಕಡೆ ತಾಲಿಬಾನರು ಕೂಡ ಶುರು ಮಾಡ್ಕೊಂಡಿದ್ದಾರೆ. ಅಂದರೆ ಹೇಗೆ ಪಾಕಿಸ್ತಾನದ ಪಾಪದ ಕೊಡ ಅವಾಗವಾಗ ತುಂಬಿಕೊಳ್ಳೋದು ಬೇರೆ, ಒಟ್ಟಿಗೆ ತುಂಬಿಟ್ಟಿರೋದು ಬೇರೆ ಪಾಪದ ಕೊಡ. ಆ ಒಂದು ಪರಿಸ್ಥಿತಿ ಸದ್ಯಕ್ಕೆ ಪಾಕಿಸ್ತಾನ ಇದೆ. ಬಲೂಚ್ ಬಂಡುಕೋರರು ಅಥವಾ ಬಲೂಚ್ ಲಿಬರೇಷನ್ ಆರ್ಮಿ, ಬಲೂಚಿಸ್ತಾನದ ಸ್ವತಂತ್ರ ಹೋರಾಟಗಾರರು ಅಂತ ಕರ್ಕೊಳ್ತಾರಲ್ಲ, ಸೈನ್ಯ ಅಂತ ಕರ್ಕೊಳ್ತಾರಲ್ಲ, ಆ ದಾಳಿಗೆ ಪಾಕ್ ಸೇನೆ ತತ್ತರಿಸಿ ಹೋಗಿದೆ. ಇಲ್ಲಿ ಪಾಕ್ ಸೇನಾ ವಾಹನವನ್ನು ಟಾರ್ಗೆಟ್ ಮಾಡೋದು, ಅಟ್ಯಾಕ್ ಮಾಡೋದು, ಎರಡೇ ಕೆಲಸ ಅವ್ರದ್ದು. ಬಲೂಚ್ ಬಂಡುಕೋರರ ದಾಳಿಗೆ ಪತನಗುಟ್ಟಿ ಹೋಗಿದೆ ಪಾಕಿಸ್ತಾನ. ಈಗ ಯಾವುದೇ ನೋಡುತ್ತೆ ಪಾಕಿಸ್ತಾನ ಈಗ ಅಂತ ಹೇಳಿ, ಭಾರತ ಡ್ರೋನ್ ನೋಡಬೇಕಾ, ತಾಲಿಬಾನಿಗಳು ನೋಡಬೇಕಾ, ಈ ಬಲೂಚ್ ನೋಡಬೇಕಾ? ನೋಡಿ, ಅವ್ರಿಗೆ ಅದು ಗಾಡಿಲಿದ್ದವ್ರನ್ನ ಹುಡುಕಿ ಸಾಯಿಸಿರೋದು. ಹೌದು, ಹುಡುಕಿ ಸಾಯಿಸಿ ಅಲ್ಲಲ್ಲೇ ಬಿದ್ದೋಗ್ತಾರೆ ಅವರು. ನೀವು ಚೆಕ್ ಮಾಡ್ಕೊಳ್ಳಿ. ಅದು ಓಕೆ, ಸ್ಕ್ರೀನಲ್ಲೇ ಇರುತ್ತೆ. ಅದು ಫುಲ್ ಸ್ಕ್ರೀನ್ ಪ್ಲೇ ಮಾಡ್ರಪ್ಪ, ಅದನ್ನು ಫುಲ್ ಸ್ಕ್ರೀನ್ ನೀವು ಅದನ್ನು ಚೆಕ್ ಮಾಡ್ಕೊಳ್ಬೋದು. ಏನು ಇದ್ರ ಬಗ್ಗೆ ಏನು ಹೇಳ್ತೀರಿ, ಬಲೂಚ್ ಅಟ್ಯಾಕ್ ಬಗ್ಗೆ? ಇದು ಪಹಲ್ಗಾಮ್ ಅಟ್ಯಾಕ್ಗಿನ ಮುಂಚೆ ಓಕೆ, ನಮ್ಮ ಅಜಿತ್ ಡೋವಲ್ ಅವರು ಒಂದು ಮಾತು ಹೇಳಿದರು, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್. ಅವ್ರೇನು ಹೇಳಿದರು ಅಂದರೆ, ಒನ್ ಮೋರ್ ಮುಂಬೈ ಟೈಪ್ ಅಟ್ಯಾಕ್, ಪಾಕಿಸ್ತಾನ್ ಬೆಟರ್ ಫರ್ಗೆಟ್ ಬಲೂಚಿಸ್ತಾನ್. ಓಕೆ, ಅಂದರೆ ನಿಮ್ಮ ದೇಶ ನಾವು ಹರಿದಾಕ್ಬಿಡ್ತೀವಿ ನೀವು ಇನ್ನೊಂದ್ಸಲ ಅಡ್ವೆಂಚರ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದರು. ಇವತ್ತು ನೀವು ಟ್ವಿಟರಲ್ಲಿ ಹೋಗಿ ಎಷ್ಟೋ ಜನ ಈ ಥರದ್ದು ತುಂಬ ವಿಡಿಯೋಸ್ ಬರ್ತಿದೆ. ಮಿನಿಮಮ್ ಒಂದು 50 ಜನ ಸೋಲ್ಜರ್ಸ್, ಪಾಕಿಸ್ತಾನಿ ಸೋಲ್ಜರ್ಸ್ನ ಬಲೂಚ್ ಲಿಬರೇಷನ್ ಆರ್ಮಿ ಸಾಯಿಸ್ತಾ ಇದೆ. ಮೊನ್ನೆ ರಾತ್ರಿ ನ್ಯೂಸ್ ಬರ್ತಿದೆ, ಅವರ ಗ್ಯಾಸ್ ಫೀಲ್ಡ್ಸ್ನ ಇವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಕ್ಯಾಪ್ಚರ್ ಮಾಡಿದ್ರು. ಬಲೂಚ್ ಲಿಬರೇಷನ್ ಬಲೂಚಿಸ್ತಾನ್ ಫಾರ್ ಪಾಕಿಸ್ತಾನ್ ಅಂತ ಹೇಳಿ, ವಾಟ್ ಇಟ್ ಮೆಂಟ್ ಟು ಬಿ ಪಾಕಿಸ್ತಾನ್ ಅಂತ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ ಇಟ್ಸ್ ಎ ಗೋಲ್ಡ್ ಮೈನ್. ಲಿಟ್ರಲಿ ಎಲ್ಲಿ ಗೋಲ್ಡ್ ಮೈನ್ಸ್ ಇದೆ. ಅಲ್ಲಂದ್ರೆ ನನ್ನ ಪ್ರಕಾರ ಸಂಪನ್ಮೂಲಗಳ ಗಣಿ, ಪಾಕಿಸ್ತಾನದ ನಿಧಿ, ಅದರ ಸಂಪತ್ತು ಅಡಗಿರೋದೇ ಬಲೂಚಿಸ್ತಾನ. ಅಂದ್ರೆ ಈಗ ಮನೆಯಲ್ಲಿ ತಿಜೋರಿ ಇದ್ದಂಗೆ ಅದು. ಹೌದು, ಆ ತಿಜೋರಿ ಕಳ್ಕೊಂಡ್ಬಿಟ್ರೆ ಇವರು ಅಂದ್ರೆ ಏನೂ ಇಲ್ಲ ಪಾಕಿಸ್ತಾನದಲ್ಲಿ ಅಂತ. ಅದು ಒಂದು ನಾಚಿಕೆ ಇಲ್ಲದ ದೇಶ. ಈಗ ಇಷ್ಟ ಹೇಳುತ್ತೆ ಏನು, ಕಾಶ್ಮೀರ ನಮ್ದು, ಪಾಕಿಸ್ತಾನನೇ ಪೂರ್ತಿ ನಮ್ದು. ನಾನು ಯಾವಾಗಲೂ ಇದನ್ನು ಹೇಳ್ತಾ ಇರ್ತೀನಿ. ನಾವು ಕಾಶ್ಮೀರನ ಇಟ್ಕೊಂಡ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು, ನಾವಲ್ಲಿ ಸಪ್ರೆಸ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಮಾಡುತ್ತೆ. ಬಲೂಚಿಸ್ತಾನಲ್ಲಿ ಅವ್ರೇನ್ ಮಾಡ್ತಾ ಇದ್ದಾರೆ, ಅದಕ್ಕಿಂತ ಕೆಟ್ಟ ಸಪ್ರೆಷನ್ ಇದೆ. ಇವತ್ತು ಅವರ ಸ್ವಾತಂತ್ರ್ಯದ ಸಮಯ ಬಂದಿದೆ. ನನ್ನ ಹತ್ರ ಇರೋ ಇನ್ಫಾರ್ಮೇಶನ್ ಪ್ರಕಾರ ಮಾಡ್ಕೊಂಡಿದ್ದಾರೆ ಅವರು. ನನ್ನ ಹತ್ರ ಇರೋ ಇನ್ಫಾರ್ಮೇಶನ್ ಪ್ರಕಾರ 50% ಆಫ್ ಬಲೂಚಿಸ್ತಾನ್, ಆಲ್ಮೋಸ್ಟ್ 50% ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಕ್ಯಾಪ್ಚರ್ ಮಾಡ್ಕೊಂಡಿದೆ ಆಗ್ಲೇ. ಜಸ್ಟ್ ಮ್ಯಾಟರ್ ಆಫ್ ಟೈಮ್. ಈಗಲೇನೆ ಇನ್ನು ಸ್ವಲ್ಪ ದಿನದ ಒಳಗಡೆ, ಅರ್ಥ ಆಯ್ತಾ, ಯುನೈಟೆಡ್ ನೇಷನ್ಸ್ ಅದನ್ನು ಅಪ್ರೂವ್ ಮಾಡುತ್ತೆ. ಅವರು ಆಗಲೇ ಡಿಕ್ಲೇರ್ ಮಾಡ್ಕೊಂಡು ಆಗೋಗಿದೆ, ನಾವು ಇಂಡಿಪೆಂಡೆಂಟ್ ನೇಷನ್ ಅಂತ. ಆ್ಯಂಡ್ ಅನ್ಕನ್ಫರ್ಮ್ಡ್ ರೂಮರ್ಸ್ ಯಾರೋ ಟ್ವೀಟ್ ಮಾಡಿದ್ದಾರೆ, ನನಗೆ ಗೊತ್ತಿಲ್ಲ. ಐ ಮೀನ್ ಅದನ್ನು ನಾನು ಹೇಳಬೇಕೋ ಇಲ್ಲೋ ಗೊತ್ತಿಲ್ಲ, ಬಟ್ ಎಲ್ಲಿಂದನೋ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಅವ್ರು ಹೇಳ್ತಿದ್ದಾರೆ ಮೋದಿ ಇಸ್ ಅವರ್ ಪ್ರೈಮ್ ಮಿನಿಸ್ಟರ್ ಅಂತ, ಕೆಲವು ಬಲೂಚಿಗಳು. ಯಾಕಂದ್ರೆ ಈಗ ಹೆಲ್ಪ್ ಬೇಕಂತ ಹೇಳಿದ್ರೆ ಅವ್ರು ನೋಡೋಕ್ಕಾಗೋದು ಒಂದೇ ಕಡೆ, ನಮ್ಮ ಇಂಡಿಯಾನೇ ಅವ್ರಿಗಿರೋದು. ಆ್ಯಂಡ್ ಅವ್ರ ಮೇಲೆ ನಡೆದಿರುವಂಥ ಸಪ್ರೆಷನ್ಸ್, ಡೆತ್ಸ್, ರೇಪ್ಸ್ ಇದೆಲ್ಲ ಇದೆಯಲ್ಲ, ಪಾಕಿಸ್ತಾನ ಆರ್ಮಿ ಮಾಡಿರುವಂಥದ್ದು. ಅದನ್ನು ನಾವು ಆಸ್ ಇಂಡಿಯನ್ಸ್ ಆಲ್ಸೋ ನಾವು ಅದನ್ನ ನೋಡಬೇಕು. ಅಫ್ಕೋರ್ಸ್ ಬಲೂಚಿಸ್ತಾನ ನಮ್ಮ ದೇಶದ ಪಾರ್ಟ್ ಅಲ್ಲ, ಬಟ್ ಸಪ್ರೆಷನ್ ಹೇಗೆ ಆಗತ್ತೆ, ಯಾವ್ಯಾವ ರೀತಿಯಲ್ಲಿ ಅತಿಕ್ರಮಗಳು ನಡೆಯುತ್ತೆ ಅನ್ನೋದನ್ನ ನಾವು ಬಲೂಚಿಸ್ತಾನ ನೋಡಬೇಕು. ಎಕ್ಸ್ಟ್ರೀಮ್ಲಿ ಸಪ್ರೆಸ್ಡ್, ಅದನ್ನ ಕರೆಕ್ಟಾಗಿ ಅವ್ರು ಯೂಸ್ ಮಾಡ್ಕೊಂಡಿದ್ರೆ ಪಾಕಿಸ್ತಾನಕ್ಕೆ ಈ ಗತಿ ಬರ್ತಾ ಇರಲಿಲ್ಲ. ಅವ್ರ ರಿಸೋರ್ಸಸ್ನ ಬಿಟ್ಟು ಭಯೋತ್ಪಾದನೆಗೆ ಇಳಿದಿದ್ದಾರೆ, ಕಾಣಿಸ್ತಾ ಇದೆ. ಇವತ್ತು ಹುಡುಕಿ ಹೊಡಿತಾ ಇದ್ದಾರೆ. ಯು ಕ್ಯಾನ್ ಸಿ ಅವರ ಫ್ಲಾಗ್, ಅದು ಅಫಿಷಿಯಲ್ ಆಗಿ ಅವ್ರು ಕನ್ಫರ್ಮ್ ಮಾಡಿದ್ದಾರೆ, ನಮ್ದೇ ಫ್ಲಾಗ್ ಇದೆ, ನಮ್ದೇ ನ್ಯಾಷನಲ್ ಆಂಥಮ್ ಇದೆ. ಅಫ್ಕೋರ್ಸ್ ಮಾಡ್ತಾರೆ. ಇಟ್ಸ್ ಲೈಕ್ ಎನಿ ಅದರ್ ಕಂಟ್ರಿ. ನಮ್ಮ ಸ್ವಾತಂತ್ರ್ಯಕ್ಕೆ ನಾವು ಹೇಗೆ ಹೋರಾಡಿದ್ವಿ, ಅವ್ರ ಸ್ವಾತಂತ್ರ್ಯಕ್ಕೋಸ್ಕರ ಅವರು ಹೋರಾಡ್ತಿದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ ಅವ್ರು ಸಕ್ಸೀಡ್ ಆಗೋಗಿದ್ದಾರೆ. ಈಗ ಅವರು ದೇ ಆರ್ ಇಂಡಿಪೆಂಡೆಂಟ್ ಅಕಾರ್ಡಿಂಗ್ ಟು ದೆಮ್. ಗ್ಲೋಬಲ್ ರೆಕಗ್ನಿಷನ್ ಸಿಕ್ಕಬೇಕು, ಮ್ಯಾಟರ್ ಆಫ್ ಟೈಮ್ ಸಿಕ್ಕೇ ಸಿಗತ್ತೆ.